ಇವತ್ತು ದೇಶ ಪ್ರೇಮದ ಅಲೆ ಅದು ಯಾವ ಮಟ್ಟಿಗೆ ಎದ್ದಿದೆ ಅಂದರೆ ಐ ಕ್ಯಾನ್ ಫೀಲ್ ಇಟ್. ಶುರು ಮಾಡೋದಕ್ಕಿಂತ ಮುಂಚೆ ಮರ್ತು ಹೋಗ್ಬಿಡ್ತೀನಿ ಅಂತ ಪತ್ರಕರ್ತರ ಮೇಲೆ ಒಂದು ಆರೋಪ ಇದೆ. ರಾಜಕಾರಣಿಗಳನ್ನು ಬಯ್ಯೋವಾಗಿ ತೋರಿಸೋ ಧಾರಾಳತನ ಹೊಗಳವಾಗಿ ತೋರಿಸೋದಿಲ್ಲ ನೀವು. ಅದು ನಮ್ಮ ವೃತ್ತಿ ಹಂಗೆ ಮಾಡಿಸುತ್ತೇನು ಮಾಡೋಕ್ಕೆ ಬರೋದಿಲ್ಲ. ಕಳೆದ ಅವಧಿ ಇತ್ತಲ್ಲ ಲೋಕಸಭೆದ್ದು 2019ರಿಂದ 2024 ಕರ್ನಾಟಕದ ಎಲ್ಲ ಸಂಸದರದ್ದು ಒಂದು ಅನಲೈಸ್ ಮಾಡಿದ್ವಿ ನಾವು. ಕರ್ನಾಟಕದ 28 ಸಂಸದರ ಬಗ್ಗೆ ತಮ್ಮ ಸ್ಥಾನಕ್ಕೆ ನ್ಯಾಯ ಅಂತ ಸಲ್ಲಿಸಿದವರು 3 ಜನ. ಅವರ ಪೈಕಿ ಒಬ್ಬರು ನಿಮ್ಮ ಸಂಸದರು ರಾಘವೇಂದ್ರ. ನಿಜವಾಗ್ಲೂ ತಾವು ಮಾಡಬಹುದಾದ ಎಲ್ಲ ಕೆಲಸಗಳನ್ನ ಮಾಡಿ ತಮ್ಮ ಕ್ಷೇತ್ರಕ್ಕೆ ತಮ್ಮ ಜನರಿಗೆ ನ್ಯಾಯ ಅಂತ ಸಲ್ಲಿಸಿದವರು ಈ ರಾಜ್ಯದಲ್ಲಿ 3 ಜನ ಸಂಸದರು. ಭಾಗ್ಯವಂತರು ನೀವು. ಅಂತಹ ಸಂಸದರು ನಿಮ್ಮವರು ರಾಘವೇಂದ್ರ ಅವರು. ಇನ್ನು ರಾಜಕಾರಣಿಗಳ ವಿಷಯದಲ್ಲಿ ಬಹಳ ಧಾರಾಳವಾಗಿ ಸರಳ ಸಜ್ಜನ ಅಂತ ಬಳಸ್ತಾ ಇರ್ತೀವಿ ನಾವು. ನಾವಲ್ಲ, ಜನ ಬಳಸ್ತಾರೆ. ಸರಳ ಸಜ್ಜನ ರಾಜಕಾರಣಿ. ರಾಜಕಾರಣಿಗಳು ಸರಳನೂ ಇರೋದಿಲ್ಲ, ಸರಳ ಇದ್ರೂ ಸಜ್ಜನಂತೂ ಇರೋದೇ ಇಲ್ಲ. ಬಟ್ ಕೆಲವೊಂದಷ್ಟು ಜನ ಅದಕ್ಕೆ ವ್ಯತಿರಿಕ್ತ ಅನ್ನೋ ಹಾಗೆ ಚೆನ್ನಿಯವರು ಅಂಥ ಶಾಸಕರನ್ನ ನೀವು ಪಡೆದಿದ್ದೀರಿ. ಸರಳ ಸಜ್ಜನ ಅಂತ ನಿಜವಾಗ್ಲೂ ಹೇಳಬಹುದಾದಂಥವರು. ಉಳಿದಂತೆ ಈ ಸಲ ಶಾಸಕರಾದವ್ರನ್ನ ದೇವರೇ ಕಾಪಾಡಬೇಕು. ಅಂದರೆ ಅವ್ರ ಮೇಲೆ ಬಹಳ ಒತ್ತಡ ಹಾಕಬೇಡಿ. ರೋಡ್ ಮಾಡಿಸು, ಚರಂಡಿ ಮಾಡಿಸು ಅಂತ ಕತೆ. ಅವ್ರ ಕಷ್ಟ ನಮಗೆ ಗೊತ್ತಿದೆ. ವಿಷಯಕ್ಕೆ ಬರೋಣ. ನಾನೀಗ ಈ ಆಡಿಟೋರಿಯಂ ಬಂದಾಗ ಒಬ್ಬರು ಪತ್ರ ಕೊಟ್ಟರು ನನಗೆ, ನ್ಯಾಮತಿ ಮಂಜುನಾಥ್ ಅಂತ. ಪತ್ರದ 2ನೇ ಭಾಗ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಿದ್ದು. ಇಸ್ರೇಲ್ ದೇಶದಲ್ಲಿ ಪತ್ರಿಕಾ ಪ್ರತಿನಿಧಿಯಾಗಿ ನೀವು ತೆರಳಿದ ಸಂದರ್ಭದಲ್ಲಿ ನೀವು ಕಣ್ಣಾರೆ ಕಂಡ ಇಸ್ರೇಲಿಗರ ದೇಶ ಪ್ರೇಮದ ಕಥೆಯನ್ನ, ಕೆಲವು ಸಂದರ್ಭಗಳನ್ನ ದಯವಿಟ್ಟು ವೇದಿಕೆಯ ಮೇಲೆ ಹಂಚಿಕೊಳ್ಳಿ ಅಂತ ನ್ಯಾಮತಿ ಮಂಜುನಾಥ್ ಅವರು ಪತ್ರ ಕೊಟ್ಟಿದ್ದಾರೆ. ಕಾಕತಾಳೀಯವೋ ಏನೋ ಗೊತ್ತಿಲ್ಲ, ಪಹಲ್ಗಾಮ್ ದಾಳಿ ಆದಾಗಲೂ ನಾನು ಇಸ್ರೇಲ್ನಲ್ಲೇ ಇದ್ದೆ. ಏಪ್ರಿಲ್ 20ಕ್ಕೆ ಹೋಗಿದ್ದು, 27ನೇ ತಾರೀಕಿನ ತನಕ ಅಲ್ಲಿದ್ದು, 28ನೇ ತಾರೀಕಿಗೆ ವಾಪಸ್ ಬರೋ ಕಾರ್ಯಕ್ರಮ ಇತ್ತು. ಏಪ್ರಿಲ್ 22ಕ್ಕೆ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರು 26 ಅಮಾಯಕರ ಮಾರಣ ಹೋಮ ಮಾಡಿದ್ರು ಅನ್ನೋ ಸುದ್ದಿ ಬಂತು. ಮಾರಣ ಹೋಮ ನಡೆದ ಸಂದರ್ಭದಲ್ಲಿ ನೀರ್ ಓಜ್ ಅನ್ನೋ ಒಂದು ಹಳ್ಳಿಯಲ್ಲಿದ್ದೆ ನಾನು. ಇಸ್ರೇಲ್ ಮತ್ತು ಗಾಜಾದ ಗಡಿಯಲ್ಲಿದ್ದ ಹಳ್ಳಿ. ಅಲ್ಲಿ ಓದೇದ್ ಲೈಫ್ಜಿಟ್ಸ್ ಅನ್ನುವಂಥ 83 ವರ್ಷದ ವೃದ್ಧನೊಬ್ಬನನ್ನ 2023 ಅಕ್ಟೋಬರ್ 7ನೇ ತಾರೀಕಿನ ದಾಳಿಯಲ್ಲಿ ಭಯೋತ್ಪಾದಕರು ಅವರ ಮನೆ ಮೇಲೆ ದಾಳಿ ಮಾಡಿ 83 ವರ್ಷ ಜೀವಂತವಾಗಿ ಎಳ್ಕೊಂಡು ಹೋಗಿದ್ರು. ಆಮೇಲೆ ಆತನ ಹೆಣ ಬಂತು. ಅವರ ಮಗಳು ಅವ್ರ ಮನೆ ತೋರಿಸ್ತಾ ಇದ್ರು. ಭಯೋತ್ಪಾದಕ ದಾಳಿ ಆದ ಮನೇನ ಹಾಗೆ ಇಟ್ಟಿದ್ದಾರೆ. ಅವರ ಮನೆ ಟೆರೆಸ್ ಮೇಲೆ ಕರ್ಕೊಂಡು ಹೋದ್ರು. ಗಂಡ ಹೆಂಡತಿ ದಿನಾ ಸಾಯಂಕಾಲ ಕಾಫಿ ಕುಡಿತಾ ತಮ್ಮ ತೋಟಗಳನ್ನು, ಜಮೀನುಗಳನ್ನು ನೋಡ್ತಾ ಇದ್ರು. ದೂರದಲ್ಲಿ ಗಾಜಾದ ಬಾರ್ಡರ್ ಕಾಣಿಸ್ತಾ ಇತ್ತು. ದಿನಾ ಸಂಜೆ ಕೂತ್ಕೋತಾ ಇದ್ರಂತವ್ರು. ಅದನ್ನು ಅವ್ರು ನಿಂತ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾಗಲೇ ಇಸ್ರೇಲ್ ಕಡೆಯಿಂದ ಒಂದು ಯುದ್ಧ ವಿಮಾನ ಕರೆಕ್ಟಾಗಿ ಅವ್ರ ಮನೆಯ ಮೇಲಿಂದಾನೇ ಹೋಗಿ, ಅಂದರೆ ಗಾಜಾ ಬಾರ್ಡರ್ 1-1.5 ಕಿಲೋಮೀಟರ್ ಇತ್ತಷ್ಟೇ, ಹೋಗಿ ಒಂದು ಬಾಂಬನ್ನು ಹಾಕ್ತು. ಒಂದು ನಿಟ್ಟುಸಿರು ಬಿಟ್ರು ಅವ್ರ ಮಗಳು. ನನ್ನ ತಂದೆ ಸಾವಿಗೆ ನನ್ನ ದೇಶ ಸೇಡು ತೀರಿಸ್ಕೊತಾ ಇದೆ, ನನ್ನ ತಂದೆ ಸಾವಿಗೆ ಸೇಡು ತೀರಿಸ್ಕೊತಾ ಇದೆ. ಅವತ್ತು ಅಂದ್ಕೊಂಡೆ ನಾನು, ಒಂದು ದೇಶ ಇರಬೇಕಾಗಿದ್ದೆ ಹಿಂಗಲ್ವಾ ಅಂತ. ಆಗ ಗೊತ್ತಾಗ್ಲಿಲ್ಲ. ಬಟ್ ಅದೇ ಸಮಯಕ್ಕೆ ಸರಿಯಾಗಿ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿ ನಡೀತು. ಸುದ್ದಿ ಕೇಳಿದ ನಂತರ ನನಗಲ್ಲಿ ಇರೋದಕ್ಕಾಗಲಿಲ್ಲ. ನನಗೆ ಯಾವುದು ವಿಮಾನ ಸಿಗುತ್ತೋ ಆ ವಿಮಾನ ಹತ್ಕೊಂಡು ದಿಲ್ಲಿಗೆ ಬಂದೆ. ದಿಲ್ಲಿ ಏರ್ಪೋರ್ಟಲ್ಲಿ ಗೊತ್ತಾಯಿತು, ಪಹಲ್ಗಾಮ್ನಲ್ಲಿ ಮೃತಪಟ್ಟ 2 ಕನ್ನಡಿಗರು, ಆ ಕನ್ನಡಿಗರ ಶವಗಳು ದೆಹಲಿಯಿಂದ ಬೆಂಗಳೂರಿಗೆ ನಾನು ಹೋಗ್ತಾ ಇರೋ ವಿಮಾನದಲ್ಲೇ ಬರ್ತಾ ಇದ್ದಾವೆ ಅಂತ. ಅದೇ ವಿಮಾನದಲ್ಲಿ ಅವರ ಪೈಕಿ ಶಿವಮೊಗ್ಗದ ಮಂಜುನಾಥ್ ಅವರೊಬ್ಬರು. ಅವರ ಪತ್ನಿ ಮತ್ತು ಅವರ ಮಗ ಬೆಂಗಳೂರು ಏರ್ಪೋರ್ಟಿಗೆ ಬಂದ ಮೇಲೆ, ನಾನು ಕ್ಯಾಮರಾ ಇರಲಿಲ್ಲ, ಏನಿಲ್ಲ, ಒಬ್ಬನೇ ಇದ್ದೆ ನಾನು. ನನ್ನ ಐಪ್ಯಾಡಲ್ಲಿ ಹಾಗೆ ಅವ್ರದ್ದೊಂದು ಮಾತಾಡಿಸ್ದೆ. ಅವರ ಮಗನ ಕಣ್ಣಲ್ಲಿದ್ದ ಆಕ್ರೋಶ ನನಗಿನ್ನೂ ಮರೆಯೋದಕ್ಕಾಗೋದಿಲ್ಲ. ಭಯೋತ್ಪಾದಕ ಬಂದು ನನ್ನ ತಂದೆಯನ್ನು ಕೊಂದಾಗ, ಏ ಕುತ್ತೆ ಮುಜೆ ಬಿ ಮಾರು ಅಂದೆ ನಾನು.
ಏ ಕುತ್ತೆ ಮುझे भी ಮಾರೋ ಅಂದೆ ನಾನು. ಆ ಭಯೋತ್ಪಾದಕ ನನ್ನ ಎದುರಿಗೆ ನಿಂತು ಮೋದಿ ಕೋ ಬೋಲು ಅಂತ ಹೇಳಿ ಹೋಗ್ಬಿಟ್ಟ ಅಂತ ಅವರ ಮಗ ನನ್ನ ಮುಂದೆ ಅಂದ. ಅವರ ಮಗ ಹೇಳಿದ್ದದು. ಅದಾದ್ಮೇಲೆ ಆಪರೇಷನ್ ಸಿಂಧೂರ್ ಆದ್ಮೇಲೆ ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು, ಮೋದಿ ಕೋ ಬೋಲು ಅಂದ ಭಯೋತ್ಪಾದಕ, ಸಿಂಧೂರ ಆಯಿತು, ಯೋಗಿ ಕೋ ಬೋಲು ಅಂತ ಏನಾರು ಹಂಗಿದ್ರೆ ತಂದೂರೇ ಆಗ್ತಿತ್ತು. ಏನಾಗ್ತಿತ್ತೋ ಏನೋ ಕಥೆ. ರಾತ್ರಿ 2:30 ನಾನು ಗಾಢ ನಿದ್ದೆ ಎದ್ಲಿದ್ದಾಗ ಆಫೀಸಿಂದ ಫೋನ್ ಬಂತು, ಸರ್ ಭಾರತ ಕಾರ್ಯಾಚರಣೆ ಶುರು ಮಾಡಿತು ಪಾಕಿಸ್ತಾನದ ಮೇಲೆ ಅಂತ. ಆ ಫೋನ್ ರಿಸೀವ್ ಮಾಡಿ ಫೋನ್ ಇಟ್ಟ ನಂತರ ನನಗೊಂದು ಸಲ ಸ್ವಾತಂತ್ರ್ಯ ಬಂದಾಗಿನಿಂದ ಇಲ್ಲಿಯ ತನಕದ 80 ವರ್ಷದ ಇತಿಹಾಸ ಕಣ್ಣು ಮುಂದೆ ಬಂದು ಹೋದಂಗೆ ಹೋಯ್ತು. ಎಲ್ಲಿಂದ ಎಲ್ಲಿ ತನಕ ಬಂತು ನನ್ನ ದೇಶ ಅಂತ, ಎಲ್ಲಿಂದ ಎಲ್ಲಿ ತನಕ ಬಂತು. ಭಾರತಕ್ಕೊಂದು ಸೈನ್ಯದ ಅವಶ್ಯಕತೆಯೇ ಇಲ್ಲ ಅಂತ ಪ್ರತಿಪಾದಿಸಿದಂಥವರು ಈ ದೇಶವನ್ನು ಆಳಿದ್ದಾರೆ. ಯಾಕೆ ಬೇಕು ಸೈನ್ಯ ಅಂತ ಕೇಳಿದ್ರು. ಎಲ್ಲರ ಜೊತೆಗೂ ಸರಿಯಾದ ಸಂಬಂಧ ಇಟ್ಕೊಂಡು ಹೋದ್ರೆ ಸಾಕಲ್ಲ. ಒಂದು ದೇಶಕ್ಕೆ ಸೈನ್ಯ ಯಾಕೆ ಬೇಕು, ವೆಪನ್ಸ್ ಯಾಕೆ ಬೇಕು, ಆಯುಧಗಳು ಯಾಕೆ ಬೇಕು. ಇನ್ನು ಮುಂದೆ ಸೈನಿಕರನ್ನು ರಿಕ್ರೂಟ್ ಮಾಡ್ಕೋಬೇಡಿ, ಇರೋರು ಡ್ಯೂಟಿ ಮಾಡಿ ರಿಟೈರ್ಮೆಂಟ್ ಆದರೆ ಸಾಕು, ಹೊಸ ಆಯುಧಗಳು ಬೇಕಾಗಿಲ್ಲ ಅಂತ ಪ್ರತಿಪಾದಿಸುವಂಥವ್ರು ಈ ದೇಶವನ್ನು ಆಳಿದ್ರು. ಇವತ್ತು ಪ್ರಪಂಚದ ಅತ್ಯಂತ ಬಲಿಷ್ಠ ಸೈನ್ಯಗಳ ಪೈಕಿ ಭಾರತದ ಸೈನ್ಯ ಒಂದು. ಅಲ್ಲಿಂದ ಎಲ್ಲಿಗೆ ಜರ್ನಿ ಹೆಂಗಿದೆ ನೋಡಿ, ಎಲ್ಲಿಂದ ಎಲ್ಲಿಗೆ ಬಂತು ನೋಡಿ ಜರ್ನಿ. ನಾವು ಬೈನರಿಗಳಲ್ಲಿ ಕಳೆದು ಹೋಗಿದ್ದೀವಿ. ನಾವು ಬೈನರಿ ಬಗ್ಗೆ ಮಾತಾಡ್ತಿಲ್ಲ ಇವತ್ತು. ಮೋದಿ ಅಂದ್ರೆ ರಾಹುಲ್ ಗಾಂಧಿ, ಬಿಜೆಪಿ ಅಂದ್ರೆ ಕಾಂಗ್ರೆಸ್ಸು, ಹಿಂದೂ ಅಂದ್ರೆ ಮುಸ್ಲಿಮು, ಈ ಬೈನರಿಗಳ ಬಗ್ಗೆ ಮಾತಾಡೋದಿಲ್ಲ. ದೇಶ ನಡೆದು ಬಂದಂಥ ಎಲ್ಲಿಂದ ಎಲ್ಲಿಗೆ ಈ ದೇಶದ ಪ್ರಯಾಣದ ಬಗ್ಗೆ ಅಷ್ಟೇ ಮಾತಾಡೋಣ. ಸೈನ್ಯ ಯಾಕೆ ಬೇಕು ಅಂತ ಕೇಳ್ತಾ ಇದ್ದಂಥವರಿಂದ ಆಳಿಸಿಕೊಂಡ ಈ ದೇಶ ಇವತ್ತು ಪ್ರಪಂಚದ ಅತ್ಯಂತ ಬಲಿಷ್ಠ ಸೈನ್ಯವನ್ನ ಹೊಂದಿದೆ. ಭಾರತದ ಮೇಲೆ ಭಯೋತ್ಪಾದಕ ದಾಳಿಯಾದಾಗ ಅಯ್ಯೋ ನಮ್ಮನ್ನು ಹೊಡೆದ್ರು ಅಂತ ಡಾಸಿಯರ್ಗಳನ್ನ ಇಟ್ಕೊಂಡು ಪ್ರಪಂಚದ ಬಲಿಷ್ಠ ದೇಶಗಳ ಮುಂದೆ ನಿಂತ್ಕೊಂಡು ನೋಡಿ ನಮ್ಮನ್ನು ಹೊಡೆದಿದ್ದಾರೆ ಅಂತ ತೋರಿಸ್ಕೊಂಡು ಓಡಾಡ್ತಾ ಇದ್ದಂಥ ಈ ದೇಶ ಇವತ್ತು ಭಾರತದ ಮೇಲೆ ನಡೆದ ಪ್ರತಿ ಭಯೋತ್ಪಾದಕ ದಾಳಿಯು ಯುದ್ಧ ಘೋಷಣೆಯಾದಂತೆಯೇ ಅನ್ನುವ ತೀರ್ಮಾನ ಮಾಡ್ಕೊಂಡು ಕೂತು. ಇದು ಒಂದು ದೇಶ ಸಾಧಿಸಬೇಕಾದದ್ದು ಮತ್ತು ಸಾಧಿಸಿರುವುದು. ಇದನ್ನ ಪಕ್ಷಗಳ ವ್ಯತ್ಯಾಸದಲ್ಲಿ ನೋಡಬೇಡಿ. ನಾನು ಇತಿಹಾಸವನ್ನ ನೋಡೋದು ಭಾರತಕ್ಕೆ ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಮತ್ತು ತನ್ನ ಮೇಲೆ ಅಪಾಯವಾದಾಗ ತಿರುಗಿ ಏಟು ಕೊಡುವ ಕ್ಷಮತೆ ಕೆಲವು ಕಾಲದಲ್ಲಿ ಜಾಸ್ತಿ ಇತ್ತು, ಕೆಲವು ಕಾಲದಲ್ಲಿ ಕಡಿಮೆ ಆಗಿದೆ. ಲಾಲ್ ಬಹದ್ದೂರ್ ಶಾಸ್ತ್ರಿ, ಇಂದಿರಾ ಗಾಂಧಿ ಭಾರತದ ಮೇಲೆ ಸಾರ್ವಭೌಮತೆಯ ಮೇಲೆ ನಡೆದಂತಹ ದಾಳಿಯನ್ನು ಸಹಿಸಿಕೊಳ್ಳಲಿಲ್ಲ. ಅದಾದ ನಂತರ ನಡೆದ ಘಟನೆಗಳು, ಭಾರತದ ವಿಮಾನ ಹೈಜಾಕ್ ಮಾಡಿ ಕಂದಹಾರ್ನಲ್ಲಿ ನಿಲ್ಲಿಸಿಕೊಂಡ್ರೆ ಭಯೋತ್ಪಾದಕರನ್ನು ಬಿಟ್ಟು ಬಂದ್ವಿ ನಾವು ಪ್ರಯಾಣಿಕರನ್ನು ಕರ್ಕೊಂಡು ಬರೋದಕ್ಕೆ. ಪ್ರಜಾಪ್ರಭುತ್ವದ ದೇವಸ್ಥಾನ ಅಂತ ಕರಿತೀವಿ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಆದ್ರೆ ಪ್ರಪಂಚದ ತುಂಬ ಗೋಳಾಡಿಕೊಂಡು ಡಾಸಿಯರ್ಗಳನ್ನು ಕೊಟ್ಟು ಬಂದ್ವಿ. ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಬರ್ತೀವಲ್ಲ, ಹಂಗೆ ಕರಾಚಿಯಿಂದ ಮುಂಬೈ ತನಕ ಬಂದ್ರು ಭಯೋತ್ಪಾದಕರು. 169 ಜನರ ಮಾರಣ ಹೋಮ ಮುಂಬೈನಲ್ಲಿ. ಭಾರತೀಯ ವಾಯುಪಡೆ ಆವತ್ತೂ ಬಂದು ಸರ್ಕಾರಕ್ಕೆ ಹೇಳ್ತು, ನೀವು ಹೂ ಅನ್ನಿ ನಾವು ದಾಳಿ ಮಾಡೋದಕ್ಕೆ ತಯಾರಾಗಿದ್ದೀವಿ ಅಂತ. ನೋ ಅಂದ್ರು. ಅವಾಗ ಆಳ್ತಾ ಇದ್ದವರು ನೋ, ಮಾಡಬೇಕಾಗಿಲ್ಲ. ಅದಕ್ಕೆ ಕಾರಣಗಳೇನು ಅಂದ್ರೆ ವಿನಾಕಾರಣ ಒಂದು ದೇಶಭಕ್ತಿ ಅಲೆ ಏಳಬಹುದು ಅಂತ ಏನೋ ಕಾರಣ ಕೊಟ್ಟರಂತೆ. ವಿಚಿತ್ರ ಅನ್ಸುತ್ತೆ ನನಗೆ ಈ ಕಾರಣಗಳು, ಬೇಡ ಅಂತ. ಹಾಗಿದ್ದಂಥ ದೇಶ ಉರಿ ಅಟ್ಯಾಕ್ ಆದ್ರೆ ಸರ್ಜಿಕಲ್ ಸ್ಟ್ರೈಕ್ ಮಾಡುತ್ತೆ, ಪುಲ್ವಾಮಾ ಅಟ್ಯಾಕ್ ಆದ್ರೆ ಏರ್ ಸ್ಟ್ರೈಕ್ ಮಾಡುತ್ತೆ. ಸರ್ಜಿಕಲ್ ಸ್ಟ್ರೈಕಿಗೆ ಸಾಕ್ಷಿ ಕೇಳಿದ್ರು, ಏರ್ ಸ್ಟ್ರೈಕಿಗೆ ಸಾಕ್ಷಿ ಕೇಳಿದ್ರು. ಆಪರೇಷನ್ ಸಿಂಧೂರ ಮಾಡಿದೀವಿ, ತಗೊಳ್ಳಿ ಎಷ್ಟು ಬೇಕು ಸಾಕ್ಷಿ, ಎಷ್ಟು ಬೇಕು ಸಾಕ್ಷಿ. ತನ್ನ ಸಾರ್ವಭೌಮತೆಯನ್ನು ರಕ್ಷಿಸಿಕೊಳ್ಳುವ ವಿಷಯದಲ್ಲಿ ರಾಜಿ ಇಲ್ಲ ಅನ್ನುವ ಸ್ಥಿತಿಗೆ ಒಂದು ದೇಶ ಇವತ್ತಿನ ಕಾಲದಲ್ಲಿ ಬಂದು ನಿಂತಿದೆಯಲ್ಲ. ಈ ಕಾಲಘಟ್ಟದಲ್ಲಿ ಬದುಕ್ತಾ ಇರುವಂಥ ನಾವು ಭಾಗ್ಯವಂತರು. ಈ ಭಾಗ್ಯ ಬಹಳಷ್ಟು ಜನರಿಗೆ ಸಿಕ್ಕಿಲ್ಲ ಈ ಭಾಗ್ಯ ಬಹಳಷ್ಟು ಜನರಿಗೆ. ಈ ದೇಶದ ಪಾರ್ಲಿಮೆಂಟ್ನಲ್ಲಿ ನಿಂತು
ಗಡಿಗಳಲ್ಲಿ ಒಳ್ಳೆ ರಸ್ತೆ ಮಾಡದೇ ಇರುವುದು, ಸೇತುವೆಗಳನ್ನು ಕಟ್ಟದೇ ಇರುವುದು, ಸುರಂಗಗಳನ್ನು ಮಾಡದೇ ಇರುವುದೇ ನಮ್ಮ ಸ್ಟ್ರಾಟಜಿ ಅಂತ ಭಾಷಣ ಮಾಡಿದ ರಕ್ಷಣಾ ಸಚಿವರಿದ್ದಾರೆ. ನಾನು ಬಹಳ ಜವಾಬ್ದಾರಿಯಿಂದ ಈ ಮಾತು ಹೇಳ್ತೀನಿ. ಗಡಿ ಪ್ರದೇಶದಲ್ಲಿ, ಹಿಮಾಲಯದ ಗಡಿಯಲ್ಲಿ ಯಾಕೆ ಸೈನ್ಯದ ಹೋಗೋದಕ್ಕೆ ಒಳ್ಳೆ ರಸ್ತೆಗಳಿಲ್ಲ, ಸೇತುವೆಗಳಿಲ್ಲ, ಸುರಂಗಗಳಿಲ್ಲ ಅಂತ ಕೇಳಿದ್ದಕ್ಕೆ ಅವುಗಳನ್ನು ಮಾಡದೇ ಇರುವುದೇ ನಮ್ಮ ಸ್ಟ್ರಾಟಜಿ. ಅಕಸ್ಮಾತ್ ಶತ್ರು ನಮ್ಮ ಮೇಲೆ ದಾಳಿ ಮಾಡಿದ್ರೆ ಅವುಗಳನ್ನು ಬಳಸಿಕೊಂಡು ವೇಗವಾಗಿ ದೇಶದ ಒಳಗೆ ಬರಬಹುದು, ಅದಕ್ಕೆ ನಾವು ಮಾಡಿಲ್ಲ ಅಂತ ರಕ್ಷಣಾ ಸಚಿವರು ಪಾರ್ಲಿಮೆಂಟ್ ನಲ್ಲಿ ನಿಂತು ಉತ್ತರ ಕೊಟ್ಟಿದ್ದಾರೆ. ಈ ದೇಶದಲ್ಲಿ ಒಬ್ಬ ಡಿಫೆನ್ಸ್ ಮಿನಿಸ್ಟರ್ ಪಾರ್ಲಿಮೆಂಟ್ ನಲ್ಲಿ ನಿಂತ್ಕೊಂಡು ಬೇಕು ಅಂತಾನೆ ನಾವು ರಸ್ತೆಗಳನ್ನ, ಗಡಿ ರಸ್ತೆಗಳನ್ನು ಕೆಟ್ಟದಾಗಿ ಇಟ್ಕೊಂಡಿದೀವಿ ಅಂತ ಉತ್ತರ ಕೊಟ್ರೆ, ಅಲ್ಲಿಂದ ಹಿಂದೆಂದೂ ಇಲ್ಲದಂತಹ ಬಾರ್ಡರ್ ಅಪ್ರೋಚ್ ಅನ್ನ ಹೊಂದುವ ತನಕ ಈ ದೇಶ ಬಂದಿದೆ. ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.